ಹಾಯ್ ಫ್ರೆಂಡ್ಸ್, ಇಲ್ಲಿಗ ನುಗ್ಗೆ ಸೊಪ್ಪಿನ ಪಲ್ಯ ಮಾಡ್ಕೊಳ್ಳೋಣ ಅಂತೇಳಿ ನುಗ್ಗೆ ಸೊಪ್ಪನ್ನ ಕ್ಲೀನ್ ಮಾಡ್ತಾ ಇದ್ದೀನಿ. ನುಗ್ಗೆ ಸೊಪ್ಪು ಕ್ಲೀನ್ ಮಾಡೋಕ್ಕಂತೂ ಸಾಧಾರಣ ಅರ್ಧ ಮುಕ್ಕಾಲು ಗಂಟೆ ಹೊತ್ತು ಬೇಕೇ ಬೇಕು. ಯಾಕೆಂತೇಳಿದ್ರೆ ಅದರ ಒಂದೊಂದು ಎಲೆನ ನಾವು ಬಿಡಿಸ್ಕೊಂಡ್ಬಿಟ್ಟು ಕ್ಲೀನ್ ಮಾಡ್ಕೋಬೇಕಾಗುತ್ತಲ್ವ. ಈಗ ನಾನು ನಿಮಗೆ ತೋರಿಸ್ತೀನಿ ಯಾವ ರೀತಿ ನುಗ್ಗೆ ಸೊಪ್ಪನ್ನ ಕ್ಲೀನ್ ಮಾಡೋದು ಅಂತೇಳ್ಬಿಟ್ಟು. ಒಂದೊಂದು ಎಲೆನ ಬಿಡಿಸ್ಕೊಂಡ್ರೆ ಮಾತ್ರ ಅದೊಂಥರ ಪಲ್ಯದಲ್ಲೂ ಒಂಥರ ಟೇಸ್ಟಿಯಾಗಿರುತ್ತೆ. ಮತ್ತು ಇಲ್ಲಾಂದರೆ ಈಗ ಗೊಂಚಲು ಹಾಕಿದರೆ ನಮಗೆ ಆ ಗೊಂಚಲು ಒಂಥರ ಉಂಡೆ ಥರ ಸಿಗುತ್ತೆ ಈ ಒಂದು ಪಲ್ಯದಲ್ಲಿ. ಇಲ್ಲಿ ಕಾಣ್ತಿರ್ಬೋದು. ಈಗ ಒಂದೊಂದೇ ಎಲೆನ ಕ್ಲೀನ್ ಮಾಡ್ಕೊಳ್ಬೇಕಾಗುತ್ತೆ. ನುಗ್ಗೆ ಸೊಪ್ಪಿನ ಪಲ್ಯ ಅಂತೂ ತುಂಬಾ ಟೇಸ್ಟಿಯಾಗಿರುತ್ತೆ. ಈಗ ನಾನು ಈ ಸೊಪ್ಪನ್ನೆಲ್ಲ ಕ್ಲೀನ್ ಮಾಡ್ಕೊಳ್ತೀನಿ. ಸೊಪ್ಪೆಲ್ಲ ಕ್ಲೀನ್ ಆದಮೇಲೆ ಈ ಸ್ಟವ್ ಮೇಲೆ ಬಾಣಲೆ ಇಟ್ಕೊಂಡಿದ್ದೀನಿ. ಬಾಣಲೆಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಸಾಸಿವೆನ ಹಾಕ್ಕೊಂಡಿದ್ದೀನಿ. ಸಾಸಿವೆ ಚಟ್ಪಟ ಅಂತ ಹೇಳಿದ್ಮೇಲೆ ಈರುಳ್ಳಿ ಮತ್ತು ಹಸಿಮೆಣಸು ಹಾಕ್ಕೊಂಡಿದ್ದೀನಿ. ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ, ಹಸಿಮೆಣಸನ್ನ ಉದ್ದುದಕ್ಕೆ ಕಟ್ ಮಾಡ್ಕೊಂಡಿದ್ದೀನಿ. ಈ ಈರುಳ್ಳಿ ಮತ್ತು ಹಸಿಮೆಣಸು ಗೋಲ್ಡನ್ ಕಲರ್ ಬರೋವರೆಗೆ ನಾವು ಫ್ರೈ ಮಾಡ್ಕೊಳ್ಳೋಣ. ಅದ್ರ ಮೇಲೆ ಸ್ವಲ್ಪ ಈಗ ಬೇಳೆನೂ ಹಾಕ್ಕೊಂಡಿದ್ದೀನಿ. ನಮಗೆ ಸೊಪ್ಪು ಪಲ್ಯ ತಿನ್ನೋತ್ತಿಗೆ ಅಲ್ಲಲ್ಲಿ ಬೇಳೆನೂ ಸಿಕ್ಕಿರುವಂಥ ಚೆನ್ನಾಗಿರುತ್ತೆ, ಟೇಸ್ಟ್ ಅಂತೂ ಸೂಪರಾಗಿರುತ್ತೆ ಅಂತೇಳಿ ತುಂಬಾ ಈಸಿಯಾಗಿ ನಮಗೆ ಮಾಡ್ಕೋಬೋದು ಈ ಪಲ್ಯನ. ಇಲ್ಲಿಗ ನುಗ್ಗೆ ಸೊಪ್ಪು ನಾನು ತೊಳೆದು ಇಟ್ಕೊಂಡಿದ್ದೀನಿ. ಅದನ್ನು ಈಗ ಈ ಒಂದು ಫ್ರೈ ಮಾಡಿದ ಈರುಳ್ಳಿ ಜೊತೆ ಹಾಕ್ಬಿಟ್ಟು ಸ್ವಲ್ಪ ಅರಶಿನ ಮತ್ತು ಉಪ್ಪು ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೊಳ್ಳೋಣ. ನಾವು ಸೊಪ್ಪು ಪಲ್ಯನೆಲ್ಲ ಮಿಕ್ಸ್ ಮಾಡ್ಕೊಳ್ಳೋಕ್ಕೆ ಫಸ್ಟಿಗೆ ಅಷ್ಟೊಂದು ಆಗೋಲ್ಲ, ಯಾಕೆಂದರೆ ಸೊಪ್ಪು ತುಂಬ ಇರುತ್ತೆ, ಮಿಕ್ಸ್ ಕರೆಕ್ಟಾಗಿ ಆಗೋಲ್ಲ. ಒಂದು ಸೊಪ್ಪು ಒಂದು ಅರ್ಧ ಬೆಂದಾದಮೇಲೆ ಮತ್ತೆ ಮಿಕ್ಸ್ ಮಾಡ್ಕೊಳ್ಳೋಕ್ಕೆ ಚೆನ್ನಾಗಿರುತ್ತೆ. ಈಗ ನಾವು ಅರಿಶಿನ ಮತ್ತು ಉಪ್ಪು ಹಾಕ್ಕೊಂಡ್ಬಿಟ್ಟು ಸ್ವಲ್ಪ ಹೊತ್ತು ಮುಚ್ಚಿಡೋಣ. ಈಗ ಈ ಸೊಪ್ಪು ಒಂದು ಅರ್ಧ ಬೆಂದಿದೆ. ನಾನು ಸೊಪ್ಪು ಬೇಯತ್ತಿಗೆ ನೀರೇನು ಹಾಕಿತ್ತಿಲ್ಲ, ಸೊಪ್ಪಲ್ಲಿದ್ದ ನೀರಲ್ಲೇ ಸೊಪ್ಪು ಪಲ್ಯ ಈಗ ಸೊಪ್ಪು ಬೆಂದಿದೆ. ಯಾಕೆಂತ ಹೇಳಿದ್ರೆ ನಾವು ಸೊಪ್ಪಿಗೆ ಮತ್ತೆ ನೀರು ಹಾಕ್ಕೊಂಡ್ರೆ ಸೊಪ್ಪಲ್ಲಿದ್ದ ನೀರು ಬಿಟ್ಕೊಳ್ತದೆ. ಮತ್ತು ನಾವು ಎಕ್ಸ್ಟ್ರಾ ನೀರು ಹಾಕಿದ್ದೆಲ್ಲ ಸೇರಾಗಿ ತುಂಬ ಹೊತ್ತು ನಾವು ಅದು ಡ್ರೈ ಆಗೋಕ್ಕೆ ಬೇಯಿಸಬೇಕಾಗುತ್ತೆ. ಈಗ ಅರ್ಧ ಬೆಂದಿದೆಲ್ಲ, ಅದಕ್ಕೆ ಈಗ ತೆಂಗಿನ ತುರಿನ ಹಾಕ್ಕೊಳ್ತಾ ಇದ್ದೀನಿ. ತೆಂಗಿನ ತುರಿ ಹಾಕಿದ ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು 2-3 ನಿಮಿಷ ಮುಚ್ಚಳ ಮುಚ್ಚಿಬಿಟ್ಟು ನಾವು ಬೇಯಿಸ್ಕೊಂಡ್ರೆ ರುಚಿಕರವಾದ ನುಗ್ಗೆ ಸೊಪ್ಪಿನ ಪಲ್ಯ ರೆಡಿ ಆಗುತ್ತೆ. ಈಗ ನಾನು ಬೇಳೆ ಸಾರು ಮಾಡ್ಕೊಂಡಿದ್ದೀನಿ ಮತ್ತು ಅನ್ನನೂ ಇದೆ. ಈಗ ಸೈಡಿಗೆ ನುಗ್ಗೆ ಸೊಪ್ಪು ಪಲ್ಯ, ತುಂಬ ಟೇಸ್ಟಿಯಾದ ನುಗ್ಗೆ ಸೊಪ್ಪು ಪಲ್ಯ ರೆಡಿ ಆಗುತ್ತೆ. ನಿಮ್ಮ ಮನೇಲಿ ಒಂದ್ಸರಿ ನುಗ್ಗೆ ಸೊಪ್ಪಿದ್ರೆ ಈ ಥರ ಟ್ರೈ ಮಾಡ್ಕೊಳ್ಳಿ. ಓಕೆ, ನನ್ನ ಈ ಒಂದು ಪುಟ್ಟ ವೀಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ನನ್ನ ಇವತ್ತಿನ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಹಾಗೆ ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.